ಹಾಯ್ ಹಲೋ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಲಾಗ್ ಮ್ಯಾಕ್ಸ್. ನಂಗಂತೂ ಕಾಲೇಜ್ ಹಾಲಿಡೇ ಇದ್ದಾಗ ನನ್ನ ಮಮ್ಮಿಗಂತೂ ಕಾಡೋದು ಬಿಡೋದೆಲ್ಲ ತಿನ್ನೋಕ್ಕೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ. ಈ ರೀತಿ ನೀವು ನಿಮ್ಮ ಅಮ್ಮನಿಗೆ ಕಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ನೆನಪಾಗೋದೆ ನಾನ್ ವೆಜ್. ನಮ್ಮ ಫ್ಯಾಮಿಲಿಯೊಳಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸ್ಪೆಷಲ್ ಫ್ಯಾಮಿಲಿ ಮೆಂಬರಿಗಂದರೂ ತುಂಬ ಅಂದರೆ ತುಂಬ ಇಷ್ಟ. ಆ ಸ್ಪೆಷಲ್ ಫ್ಯಾಮಿಲಿ ಮೆಂಬರ್ ಯಾರು ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಕುಕ್ಕಿಂಗ್ ಲಾಗ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕುಕ್ಕಿಂಗ್ ಲಾಗಲ್ಲಿ ನನ್ನ ಮಮ್ಮಿ ಮಾಡುವ ನನ್ನ ಫೇವ್ರೆಟ್ ದಮ್ ಬಿರಿಯಾನಿ ರೆಸಿಪಿಯನ್ನು ನೋಡೋಣ ಬನ್ನಿ. ನೀವು ಎಷ್ಟು ಜನಕ್ಕೆ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡಿರಲ್ಲ ಅಷ್ಟು ನೋಡಿ ಕ್ವಾಂಟಿಟಿ ತಕ್ಕ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಎಲ್ಲ ಮಸಾಲೆ ಐಟಮ್ಸ್ ಅಂದ್ರೆ ಪಲಾವ್ ಎಲೆ, ಲವಂಗ, ಚಕ್ಕೆ, ಚಕ್ರ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುದೀತನ ಬಿಡ್ರಿ. ನೀವೆಷ್ಟು ನೀರು ತೊಗೋಬೇಕಂದ್ರೆ ಈಗ ನಾವು ನಾರ್ಮಲ್ ಒಂದು ಅನ್ನ ಮಾಡಬೇಕಂದ್ರೆ ಒಂದು ಅಕ್ಕಿ ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ತೀವಿ ರೀ. ಆದರೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ. ಯಾಕಂದ್ರೆ ಫುಲ್ ಅನ್ನ ಬೇಯೋತನ ಬಿಡೋಂಗಿಲ್ಲ ರೀ. ಇದನ್ನು ಒಂದು ಸ್ವಲ್ಪ ಗಂಟಿದ್ದಾಗನ ರೈಸ್ ತಗೋಬೇಕಾಗ್ತೈತೆ ರೀ. ನೀವು ಅದಕ್ಕಷ್ಟು ಸ್ವಲ್ಪ ಕಮ್ಮಿ ನೀರು ಹಾಕ್ತಿರೋ ಜಾಸ್ತಿ ನೀರು ಹಾಕಿ ಬಸಿತೀರೋ ಏನೋ ಅದು ನಿಮಗೆ ಹೆಂಗೆ ಈಸಿ ಅನಿಸ್ತೈತಿ ಹಂಗೆ ಮಾಡಿರಿ. ಮತ್ತು ನಮ್ಮ ಮಮ್ಮಿಲೆ ದೋಸೆ, ಚಿಕನ್ ಗ್ರೇವಿ ಮತ್ತು ಮಟನ್ ಸಾರು ಮಾಡಿದ್ರಿ. ಅವೆರಡು ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿರಿ. ಆ ಕಡೆ ಅನ್ನ ಬೇಯಿಸಾಕಿಟ್ಟು ಈ ಕಡೆ ಒಂದು ಬೊಗೋನಿ ಒಳಗೆ ಒಂದು ಸ್ವಲ್ಪ ತುಪ್ಪ, ಎಣ್ಣೆ ಎಲ್ಲ ಮಸಾಲೆ ಐಟಮ್ಸ್ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡಿರಿ. ಆಮೇಲೆ ಒಂದು ಸ್ವಲ್ಪ ಟೊಮಾಟೊ ಹೆಚ್ಚಿದಾದ್ರೂ ಹಾಕೋರಿ, ಇಲ್ಲ ಟೊಮಾಟೊ ಪ್ಯೂರಿ ಆದರೂ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಅಲ್ಲ, ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಇದೆ ಹಾಕ್ಕೊಂಡು ಇವೆರಡು ಮಿಕ್ಸ್ ಮಾಡಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗುತ್ತಾನ ಒಂದು ಸ್ವಲ್ಪ ಹುರ್ಕೋರಿ. ಬಿರಿಯಾನಿ ಮಸಾಲ ಹಾಕಿರಿ. ಆಮೇಲೆ ಮನ್ಯಾಗ ಮಾಡಿರೋದಾದರೂ ಹಾಕೋರಿ, ಇಲ್ಲಾಂದ್ರೆ ಅಂಗಡಿ ಒಳಗೆ ಸಿಗೋದಾದರೂ ಹಾಕೋರಿ. ಆನಂತರ ಒಂದು ಸ್ವಲ್ಪ ಮೊಸರು ಹಾಕೋರಿ. ಒಂದು ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಒಂದು ಬೌಲ್ ಸಾಕ್ರಿ. ಒಂದು ಸ್ವಲ್ಪ ಹುಳಿ ಮೊಸರು ಇದ್ರೆ ಅದು ಟೊಮ್ಯಾಟೊ ತಕ್ಕ ಹಾಕ್ಬೇಕು ರೀ. ಯಾಕಂದ್ರೆ ಟೊಮ್ಯಾಟೊ ಹುಳಿ ಇದ್ವು ಅಂದ್ರೆ ಮೊಸರು ಹುಳಿ ಇತ್ತಂದ್ರೆ ಫುಲ್ ಹುಳಿ ಆಗ್ತೈತೆ ರೀ ಅದು ಬಿರಿಯಾನಿ. ಅದನ್ನು ಸ್ವಲ್ಪ ನೋಡಿ ಹಾಕ್ಕೋಬೇಕು ರೀ. ಆಮೇಲೆ ತೊಳೆದಿರೋ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಿ ಒಂದು 5-10 ನಿಮಿಷ ಅದನ್ನು ಮುಚ್ಚಿ ಬೇಯಿಸಾಕಿಡ್ರಿ. ಅದನ್ನು ಸ್ವಲ್ಪ ಅವಾಗ ಅದನ್ನು ತಿರುವಾಡ್ತಿರಿ, ಇಲ್ಲಾಂದ್ರೆ ತಳ ಹಿಡಿತೈತೆ ರೀ. ಅದು ಫುಲ್ ಚಿಕನ್ ಒಂದು 90% ಬೆಂದಿರ್ಬೇಕು ನೋಡ್ರಿ ಅಲ್ಲಿ ಆವಾಗ ಗ್ರೇವಿ ಒಳಗೆ. ಆಮೇಲೆ ಅದನ್ನು ಮುಚ್ಚಿಡ್ರಿ ಇನ್ನೊಂದು 5 ನಿಮಿಷ. ಆವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀರಿ. ನಮ್ಮ ಸ್ಪೆಷಲ್ ಫ್ಯಾಮಿಲಿ ಮೆಂಬರ್ ಬಂದಾಳ ನೋಡ್ರಿ ಇಲ್ಲೇ, ಪಿಂಕಿ ಅಂತ. ಬಿರಿಯಾನಿ ಸ್ಮೆಲ್ಲಿಗೆ ಓಡಿ ಬಂದಾಳ ನೋಡ್ರಿ ಈಕಿ. ಅದಕ್ಕೊಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿರಿ ಇದಕ್ಕೆ ಗ್ರೇವಿಗೆ. ಮತ್ತೊಂದು ಸ್ವಲ್ಪ ತಿರುವಾಡ್ರಿ. ಗ್ರೇವಿ ರೆಡಿ ಆಯ್ತು ರೀ. ಆ ಕಡೆ ಅನ್ನ ರೆಡಿ ಆಗಿದ್ದು ಅದನ್ನು ಅರ್ಧ ಅಷ್ಟು ಹಾಕಿರಿ. ಒಂದು ಸ್ವಲ್ಪ ಗ್ರೇವಿ ತಗೊಂಡು ಅದು ಮಿಡಲ್ ಲೇಯರ್ ಹಾಕಿ ಮತ್ತು ಮೇಲೆ ಅನ್ನ ಹಾಕಿ ಒಂದು ಸ್ವಲ್ಪ ಕಲರ್ ಹಾಕಿ ಪುದೀನ ಕೊತ್ತಂಬರಿ ಹಾಕಿ ಕಟ್ಬಿಡೋದ್ರಿ. ದಮ್ ಕಟ್ಟೋದಂದ್ರೆ ಅದು ಚಪಾತಿ ಹಿಟ್ಟಾದರೂ ಅದು ಬೊಗೋನಿ ಸುತ್ತ ಹಚ್ಚಿರಿ, ಇಲ್ಲಾಂದ್ರೆ ವಜ್ಜನ್ ವಸ್ತು ಅದು ಪ್ಲೇಟಿನ ಮೇಲೆ ಇಡ್ರಿ. ಅದ್ರ ಒಳಗಿಂದ ಏರು ಹೊರಗಡೆ ಬರಬಾರ್ದು ನೋಡ್ರಿ. ಹಂಗೆ ಅಂದ್ರೆ ಒಂದು ಬೊಗೋನಿ ಒಳಗೆ ಬಿಸಿನೀರು ಕಾಸಾದರೂ ಇಡ್ರಿ. ಒಂದು ಸ್ವಲ್ಪ ಅವಾಗ ಸಣ್ಣ ಉರಿ ಇಡ್ರಿ ಗ್ಯಾಸ್, ಒಂದು 5-10 ನಿಮಿಷ. ಆಮೇಲೆ ಅದು ದಮ್ ಬಿರಿಯಾನಿ ರೆಡಿ ಆಗತ್ತೆ ರೀ. ನಮ್ಮ ಪಿಂಕಿ ನೋಡ್ರಲ್ಲ ಹೆಂಗೆ ನೋಡ್ತಾಳೆ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟು ಮಾಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತಂದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್.